ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮಾತೆತ್ತುತ್ತಲೇ ಲೋಕದ ಓರೆಕೋರೆಗಳನ್ನು ತಿದ್ದುವ ತಿಳಿಗೇಡಿತನವೇಕೆ ನಿಮಗೆ? ಮೊದಲು ನಿಮ್ಮ ಆಚರಣೆಗಳನ್ನು ತಿದ್ದಿಕೊಳ್ಳಿ, ನಿಮ್ಮ ಆಲೋಚನೆಗಳನ್ನು ತಿದ್ದಿಕೊಳ್ಳಿ. ತನ್ನೊಬ್ಬನನ್ನೇ ಉತ್ತಮಪಡಿಸಿಕೊಳ್ಳಲಾರದವನು ಲೋಕೋದ್ಧಾರವನ್ನು ಹೇಗೆ ಮಾಡಿಯಾನು? ಪ್ರತಿಯೊಬ್ಬನೂ ತನ್ನ ಮನ ಮತ್ತು ಮನೆಯನ್ನು ನೇರ್ಪಡಿಸಿಕೊಳ್ಳಲಿ. ಈ ವ್ಯಷ್ಟಿ ಹಿತದಿಂದ ಸಮಷ್ಟಿ ಹಿತವು ತಾನಾಗಿಯೇ ಸಿದ್ಧಿಸುವುದು, ಅಥವಾ ಆ ಸಮಷ್ಟಿ ಹಿತವನ್ನು ಸಾಧಿಸುವಂತಹ ಸಾಮರ್ಥ್ಯ ವ್ಯಷ್ಟಿಗೆ ಸಿದ್ಧಿಸಿತು. ತನ್ನ ಮನೆಯ ದುಃಖವನ್ನೇ ಪರಿಹರಿಸಿಕೊಳ್ಳಲಾರದವನು ಇನ್ನೊಬ್ಬರ ಮನೆಯ ದುಃಖವನ್ನು ನಿವಾರಿಸಲೆಂದು ಬರಿದೇ ಕಣ್ಣೀರ ಕರೆದರೇನು ಪ್ರಯೋಜನ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.